ಮಧ್ಯಾಹ್ನ ಹೊತ್ತಾಯ್ತು, ಮತ್ತು ಬೀಳುತ್ತಾ ಇದೆ. ಊಟ ಬಡಿಸು ಅಂತ ಬಂದು ಹೇಳ್ತಾ ಇದ್ದೀನಿ. ಈಗ ಆಗುದು ಅಲ್ಲ, ನನಗೆ ಅಷ್ಟೇ ಆಗ್ತದೆ. ಹಾಗೆ ನಿಮಗೆ ಊಟ ಮಾಡೋ ಹೊತ್ತಿಗೆ ಆಗುವಾಗ ಯಾರು ನೆನಪು ಬಂದಿಲ್ಲ. ನೀನು ನಾನು ಇಬ್ಬರೇ ಹೌದು, ಅದು ಮೊದಲು. ಆ ನಂತರ ನಮಗೊಂದು ಮೂರನೇ ಒಬ್ಬ ಇದ್ದಾನಂತ ನಾವು ತಿಳಿದುಕೊಂಡು ಅವನ ಜೊತೆಯಲ್ಲಿ ನಾನು ಇದ್ದವಳಲ್ಲದೆ. ಹೌದು, ನಾನು ನಿಮ್ಮನ್ನು ಎಷ್ಟು ಸಲ ಹೇಳಿದೆ, ನನಗೆ ಸರಿಯಾದಂಥ ಒಂದು ಸಖನಿಲ್ಲ, ಸಖ್ಯನಿಲ್ಲ, ಬಹಳವಾದಂಥ ವ್ಯಥಾಗ್ತದಪ್ಪ ಅಂತ ಕೇಳುವಾಗ ಒಂದು ದೇವರು ಒದಗಿಸಿಕೊಟ್ಟದ್ದು ಅವನಿಗೆ. ಅವ ಬಂದ ಮೇಲೆ ನಾನು ಎಷ್ಟು ಸಂತೋಷದಲ್ಲಿದ್ದೆ ಗೊತ್ತಾ? ಅದು ನೋಡ್ತಾ ಇದ್ದೇನೆ. ಹಾಗಾಗಿ ಒಮ್ಮೊಮ್ಮೆ ನಿಮ್ಮ ನೆನಪೇ ನನಗೆ ಆಗದೆ ಇರುವುದು. ಅಲ್ಲಿ ಗೊತ್ತಿದೆ. ಹೌದು, ಅವನನ್ನೇ ನೋಡಿ ಅವನನ್ನೇ ಮಾತನಾಡು. ಹಾಗಂತ ಹೇಳಿ ಭೋಜನ ವ್ಯವಸ್ಥೆಯನ್ನು ಸರಿಯಾಗಿ ಸಮಯಕ್ಕೆ ಮಾಡ್ತಾ ಇದ್ದೆ. ಇವತ್ತು ಕೂಡ ಹಾಗೆ ಮಾಡಿದ್ದೆ. ನಾನು ಕಳೆದಕ್ಕೆ ಮುನ್ನವೇ ನೀನು ಓಡಿ ಬಂದಿದ್ದೀರಿ. ನೀವು ಹಸಿವು ಮಗನೇ. ಹೌದು, ಹಸಿವು. ಆದ್ರೆ ನಮಗೊಬ್ಬ ಇಲ್ಲಿ ಬಂದಂತ ಒಬ್ಬ ಪ್ರೀತಿ ಒಬ್ಬ ನಿಮ್ಮ ಶಿಷ್ಯ ಇದ್ದಾನೆ ಎನ್ನುವುದು ನಿಮಗೆ ಗೊತ್ತಾಗ್ಬೇಕಲ್ಲ. ನಾನು ನೀವು ಬರುವಾಗ ನೋಡ್ತಾ ಇದ್ದದ್ದು ಏನಂತ, ಆ ಕಡೆ ಈ ಕಡೆ ಹಿಂದೆ ಮುಂದೆ ನೋಡುದಂತದ್ದು. ಅಚ್ಚೆಯಲ್ಲಿದ್ದಾನೆ ಅಂತ ಹೇಳಿ ನಾನು ನೋಡ್ತಾ ಇದ್ದದ್ದು. ಹೌದು, ನೀವು ಬರುವಾಗ ಒಬ್ಬರೇ ಬಂದಿದ್ದೀರಿ. ನಿಮ್ಮ ಜೊತೆಯಲ್ಲಿ ಅವ ಇಲ್ಲ. ಎಡಗಡೆ ನೋಡಿದ್ರೆ ಎಡಗಡೆ ಕಾಣುವುದಿಲ್ಲ, ಬಲಗಡೆ ನೋಡಿದ್ರೆ ಬಲಗಡೆ ಕಾಣುವುದಿಲ್ಲ, ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಹಾಗಾದ್ರೆ ಅವನು ನನ್ನಲ್ಲೂ ಹೇಳಲಿಲ್ಲ, ನಿಮಗೆ ಗೊತ್ತಿಲ್ಲದೆ ಅವನು ಎಲ್ಲಿ ಹೋಗಿದ್ದಾನೆ. ಅಪ್ಪ, ನಾನು ಅವನಿಲ್ಲದೆ ಖಂಡಿತವಾಗಿಯೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನನಗೆ ನೆಚ್ಚಿ ಹೋಗಿದೆ. ನಾವು ಇಬ್ಬರು ಬಹಳಷ್ಟು ಪ್ರೀತಿಯಿಂದ ಇದ್ದೇವೆ. ಆದ್ರಿಂದ ನಾವು ಅವನು ನಾನು ಜೊತೆಯಲ್ಲಿದ್ದೇವೆ ಎಂದಾದ್ರೆ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ ನನಗೆ. ಈಗ ನೋಡಿ, ಅವನಿಲ್ಲದೆ ನನಗೆ ಏನೋ ಒಂದು ರೀತಿಯಾದಂತಹ ಬೇಸರ. ಗೊತ್ತಾದದ್ದು ಗೊತ್ತಿಲ್ಲ, ಅಸಹ್ಯವೂ ಆಗುದಿಲ್ಲ. ಹಾಗಾಗಿ ಕಚೆಯಲ್ಲಿದ್ದಾನೆ. ಎಲ್ಲಿಗೆ ಹೋದ ಹೇಳಿ. ಅವನ ಉದ್ಯೋಗದಲ್ಲಿ ತೆರಳಿಗನು ಪಸುಳೆಗೆ ಮಗ ಕಡೆಯಲ್ಲಿ ತೆರಳಿಗನು ಪಸುಳೆಗೆ ಮಗ ಕಡೆಯಲ್ಲಿ ಕುಶ ಸಂಹಿತೆ ಎಂದೆನುತ್ತಲಿ. ತೆರಳಿಗನು ಪಸುಳೆಗೆ ಮಗ ಕಡೆಯಲ್ಲಿ ಹಸಿದು ಕುಳಿತಿಗೆ ಬೇಗದಿ. ಹಸಿದು ಕುಳಿತಿಗೆ ಬೇಗದಿ ಭೋಜನ ವಯಸ್ಸಗುವ ಸಂತೋಷದಿ. ಭೋಜನ ವಯಸ್ಸಗುವ ಸಂತೋಷದಿ.
ವಂಶ ಸವಿತೆಗೆಂದೆನುತ್ತಲೀ ಕಂದ